ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು. ಹೀಗಾಗಿ ಬಿಜೆಪಿ ಇಪ್ಪಟ್ಟು ಹಿಡಿದಿದೆ. ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಇವತ್ತು ಅವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ರಾಜೀನಾಮೆಗೆ ಬಿಜೆಪಿ ಇಪ್ಪಟ್ಟು ಹಿಡಿದಿದೆ. ಕಲಬುರಗಿಯಲ್ಲಿ ಇವತ್ತು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾರೆ. 11:30ಕ್ಕೆ ಶುರುವಾಗುತ್ತೆ. ಜಗತ್ ಸರ್ಕಲ್ನಿಂದ ಅಲ್ಲಿಂದ ಪ್ರತಿಭಟನೆ ಆರಂಭ. ಪ್ರತಿಭಟನೆಯ ನಂತರ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಇರ್ತಾರೆ. ಬಿಜೆಪಿಯ ಘಟಾನುಘಟಿ ನಾಯಕರು ಇವತ್ತು ನೆರಿತಾ ಇದ್ದಾರೆ ಕಲಬುರಗಿನಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ಸಿನ ವಿರುದ್ಧ, ಪ್ರಿಯಾಂಕ್ ಖರ್ಗೆ ವಿರುದ್ಧ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯಬೇಕು ಅನ್ನುವಂಥ ಆಗ್ರಹ. ಬಿಜೆಪಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸಚಿನ್ ಮನೆಗೆ ಬಿಜೆಪಿ ನಿಯೋಗ ಅದರ ಹಿಂಡು ದಂಡು ಹೋಗಿದ್ದು, ನಾಯಕರು ಮಾತಾಡಿದ್ದು, ಅವರಿಗೆ ಸಾಂತ್ವನ ಹೇಳಿದ್ದು, ನಿಮ್ಮೊಂದಿಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದು. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಸಚಿನ್ ಗುತ್ತಿಗೆದಾರನೇ ಅಲ್ಲ, ಅಷ್ಟೇ ಅಲ್ಲ, ಹಿಂದೆ ಈತ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈತ CEO ಅವರ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದ. ಈ ರೀತಿಯ ಆರೋಪಗಳು ಕೂಡ ಸಚಿನ್ ಮೇಲೆ ಬರ್ತಾ ಇವೆ. ಈ ಸಚಿನ್ ಮೇಲೆ ಬರ್ತಿರುವಂಥ ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಮನೆಯವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವರ ಸೋದರಿ ಮಾತಾಡಿದ್ರು, ಮೊನ್ನೆ ನಾವು ನಿಮಗೆ ತೋರಿಸಿದ್ದೀವಿ, ಬಿಡಿ ಈ ರೀತಿ ಹೀಗೆ ಸುಳ್ಳುಗಳನ್ನು ಪೋಣಿಸ್ತಾ ಹೋದರೆ ಮುಂದೊಂದಲ್ಲ ಒಂದು ದಿವಸ ಸಚಿನ್ ಹುಟ್ಟೇ ಇರಲಿಲ್ಲ ಅಂತ ಕೂಡ ಇವರು ಹಬ್ಬಿಸ್ಬಿಡ್ತಾರೆ, ಅದಕ್ಕೂ ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅನ್ನುವಂಥ ಮಾತನ್ನು ಅವರ ತಂಗಿ ಆಡಿದ್ದು. ಸೊ ಇದೆಲ್ಲವನ್ನೂ ಕೂಡ ನೋಡಿದ್ದೀವಿ. ಬಿಜೆಪಿ ಇದನ್ನು ದೊಡ್ಡ ಮಟ್ಟಿಗೆ ಅಸ್ತ್ರವನ್ನಾಗಿ ಪರಿಗಣಿಸಿದೆ. ಹೀಗಾಗಿ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳನ್ನು ಬಿಜೆಪಿ ಮಾಡ್ತಾ ಇದೆ. ಇವತ್ತೂ ಕೂಡ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. 11:30ಕ್ಕೆ ಇವತ್ತು ಪ್ರತಿಭಟನೆ ಶುರುವಾಗುತ್ತೆ. ಪ್ರತಿಭಟನೆ ಆದ ಮೇಲೆ ಖರ್ಗೆಯವರ ನಿವಾಸಕ್ಕೆ ಮುತ್ತಿಗೆ ಕಾರ್ಯಕ್ರಮ ಕೂಡ ಇದೆ. ಇನ್ನೊಂದು ಕಡೆಗೆ CID ವಿಚಾರಣೆಯನ್ನು ಮುಂದುವರಿಸಿದೆ. ಸಚಿನ್ ಕುಟುಂಬಸ್ಥರ ವಿವರಗಳನ್ನು ಪಡಿತಾ ಇದೆ. ನಿನ್ನೆ 1.5 ಗಂಟೆ ಕುಟುಂಬ ಸದಸ್ಯರ ಜೊತೆಗೆ CID ಅಧಿಕಾರಿಗಳು ಮಾತಾಡಿದರು. ಹಲವಾರು ವಿವರಗಳನ್ನು ಕಲೆ ಹಾಕಿದರು. ಕಟ್ಟಿತೂಗಾಂವ್ ಅವರ ಗ್ರಾಮ, ಅಲ್ಲಿ ಸಚಿನ್ ಕುಟುಂಬಸ್ಥರನ್ನ ಮಾತಾಡಿಸಿದರು. ಬೀದರ್ನ ಭಾಲ್ಕಿ ಹತ್ರ ಬರುತ್ತೆ ಕಟ್ಟಿತೂಗಾಂವ್. CID DYSP ಸುಲೇಮಾನ್ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಾಚರಣೆ ಶುರುವಾಗಿದೆ. ಸಚಿನ್ ಸಹೋದರಿಯರು, ಸಚಿನ್ ಅವರ ಅಪ್ಪ, ಇವರೆಲ್ಲರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಕೆಲವು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. CID ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ನಿನ್ನೆ ಕುಟುಂಬಸ್ಥರ ವಿಚಾರಣೆಯನ್ನು ಮಾಡಿದೆ. ಅವರ ತಂದೆ ಜೊತೆಗೆ ಮಾತಾಡಿದೆ ಟೀಮ್, ಅವರ ಸೋದರಿಯರ ಜೊತೆಗೂ ಕೂಡ ಮಾತಾಡಿದೆ. 1.5 ಗಂಟೆಗೂ ಹೆಚ್ಚು ಕಾಲ ಅವರ ಹತ್ರ ಮಾತಾಡಿ ಅವರಿಂದ ವಿವರಗಳನ್ನು ಟೀಮ್ ಪಡ್ಕೊಂಡಿದೆ. ಬರೀ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಭಾಳ ಗಮನಿಸಬೇಕಾದಂಥ ಸಂಗತಿ, ಬಿಜೆಪಿ ಇದನ್ನು ಬಹಳ ದೊಡ್ಡ ಅಸ್ತ್ರವನ್ನಾಗಿ ಪರಿಗಣಿಸಿಕೊಂಡಿದೆ. ಜೊತೆಗೇನು ಅಂತಂದರೆ ಇದನ್ನೇ ಪ್ರಯೋಗಿಸಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಆದಷ್ಟು ಕೂಡ ಈ ವಿಚಾರವನ್ನು ಜೀವಂತವಾಗಿಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಬಿಜೆಪಿ ಇದೆ. ಅದರ ಮುಂದುವರೆದ ಭಾಗ ಇವತ್ತು ನಡೀತಿರುವಂಥ ದೊಡ್ಡ ಮಟ್ಟದ ಪ್ರತಿಭಟನೆ. ಬಿಜೆಪಿಯ ಘಟಾನುಘಟಿ ನಾಯಕರು ಇವತ್ತು ಕಲಬುರಗಿಗೆ ಬಂದಿದ್ದಾರೆ. ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ, ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳಿದ್ದಾರೆ. ಇದೆಲ್ಲ ಆದಮೇಲೆ, ಪ್ರತಿಭಟನೆ ಆದಮೇಲೆ ಖರ್ಗೆ ಅವರ ಮನೆಗೂ ಕೂಡ ಮುತ್ತಿಗೆ ಕಾರ್ಯಕ್ರಮ ಇದೆ. ನಂಬರ್ 1. ನಂಬರ್ 2, ಈಗಾಗಲೇ ಅಧಿಕಾರಿಗಳು ಈ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ನಿನ್ನೆ 1.5 ಗಂಟೆಗೂ ಹೆಚ್ಚು ಕಾಲ ಕುಟುಂಬಸ್ಥರ ಜೊತೆ ಮಾತಾಡಿ ಹಲವಾರು ವಿವರಗಳನ್ನು ಪಡೆದಿದ್ದಾರೆ. ಸಾಕಷ್ಟು ಸಂಗತಿಗಳು ಕೂಡ ಲಭ್ಯವಾಗಿವೆ ಎನ್ನುವಂಥ ಮಾಹಿತಿ ಇದೆ. ಏನಿದೆ ಒಟ್ಟಾರೆ ವಿವರ ದತ್ತಾತ್ರೇಯ? ರಂಗನಾಥ್, ನಿಜಕ್ಕೂ ಕೂಡ ಏನು ಬಿಜೆಪಿ ಈ ಒಂದು ಘಟನೆ ಏನಿದೆ, ಕಾಂಟ್ರಾಕ್ಟರ್ ಏನು ಸುಸೈಡ್ ಕೇಸ್ ಇದೆ, ಇದನ್ನು ಜೀವಂತವಾಗಿರಬೇಕು ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಒಂದು ಬಿಗಿಪಟ್ಟನ್ನು ಇವತ್ತು ಕೂಡ ಮುಂದುವರಿಸ್ತಾ ಇದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಬಿಜೆಪಿ ರಾಜ್ಯ ಘಟಕದ ಘಟಾನುಘಟಿ ನಾಯಕರು ಇವತ್ತು ಕಲಬುರಗಿಗೆ ಆಗಮಿಸಿದ್ದಾರೆ. ಸದ್ಯ ಏನಂತ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮತ್ತು ಬೃಹತ್ ಪ್ರತಿಭಟನೆ, ಅಂದರೆ ಜಗತ್ ವೃತ್ತದಿಂದ ಪ್ರಿಯಾಂಕ್ ಖರ್ಗೆ ನಿವಾಸದವರೆಗೂ ಕೂಡ ಆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಏನು ಅಂತಾರೆ, ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ನಾನು ಸದ್ಯ ಖರ್ಗೆ ಅವರ ನಿವಾಸದ ಮುಂದೆ
ಇದ್ದೀನಿ. ಖರ್ಗೆ ಅವರ ನಿವಾಸದ ಮುಂದೆ ಈಗಾಗಲೇ ಏನು ಅಂತಾರೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕಾಗೂ ಮುತ್ತಿಗೆ ಹಾಕಬಾರ್ದು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ 2 CAR ತುಕಡಿಗಳನ್ನು ನಿಯೋಜಿಸಿ ಇಡೀ ಏನು ಅಂತಂದರೆ ಪೊಲೀಸ್ ಟೀಮ್ ಇಲ್ಲಿ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಖರ್ಗೆ ಅವರ ನಿವಾಸಕ್ಕೆ ಭದ್ರತೆಯನ್ನು ಕಲ್ಪಿಸುವಂಥದ್ದು ಮತ್ತು ಇಲ್ಲಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದನ್ನು ತಡೆಯೋದಕ್ಕಾಗಿ ಈಗಾಗಲೇ ಏನು ಅಂತಾರೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒಂದು ಕಡೆ ಒದಗಿಸಲಾಗಿದೆ. ಇನ್ನೊಂದು ಕಡೆ ರಂಗನಾಥ್ ಏನು ಅಂತಾರೆ ಈಗಾಗಲೇ CID ತಂಡ ಏನು ಅಂತಾರೆ ಬೀದರ್ನ ಬಾಲ್ಕಿಗೆ ಹೋಗಿ ಈಗ ತನಿಖೆಯನ್ನು ಆರಂಭಿಸಿದೆ ಮತ್ತು ಖುದ್ದು ಏನು ಕಾಂಟ್ರಾಕ್ಟರ್ ಸಚಿನ್ ಮನೆಗೆ ತೆರಳಿ ಸಾಕಷ್ಟು ಏನು ಅಂತಾರೆ ಸಾಕ್ಷಿಗಳು ಮತ್ತು ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ. ಹೀಗಾಗಿ ಏನು ಅಂತಾರೆ ಬಿಜೆಪಿ ಇದನ್ನು ಯಾವುದೇ ಕಾರಣಕ್ಕಾಗೂ ಕೂಡ ಬಿಡಬಾರ್ದು ಮತ್ತು ಈ ಪ್ರಕರಣವನ್ನು ಸಾಕಷ್ಟು ಬಿಗಿ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಖುದ್ದು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರುವ ತಂತ್ರವಾಗಿ ಇವತ್ತು ಸಾಕಷ್ಟು ನಾಯಕರು ಕಲಬುರಗಿಗೆ ಬಂದಿರತಕ್ಕಂಥದ್ದು ಮತ್ತು ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂತಂದರೆ ಹೇಳಿ ಕೇಳಿ AICC ಅಧ್ಯಕ್ಷರ ತವರೂರು ಮತ್ತು AICC ಏನು ಅಧ್ಯಕ್ಷರ ನಿವಾಸವನ್ನೇ ಮುತ್ತಿಗೆ ಹಾಕಬೇಕು ಅನ್ನೋಂಥ ಒಂದು ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು AICC ಅಧ್ಯಕ್ಷರಿಗೆ ಮುಜುಗರ ತರಬೇಕು ಮತ್ತು ಅವರಿಗೆ ಬಿಸಿ ಮುಟ್ಟಿಸಬೇಕು ಅನ್ನೋಂಥ ಒಂದು ಕಾರ್ಯಕ್ರಮ ಸದ್ಯ ಬಿಜೆಪಿ ನಾಯಕರು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.